ಅಧಿವೇಶನ ಮುಗಿದ ನಂತರ ಇಲ್ಲಿಯ ಬೇರೆ ಬೇರೆ ರೀತಿಯಾದಂತಹ ಘಟನೆಗಳು ರಾಜ್ಯದಲ್ಲಿ ನಡೆದಿದೆ. ಕಾನೂನು ಸುವ್ಯವಸ್ಥೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹದಗೆಟ್ಟಿದೆ ಅಂತ ಜನಸಾಮಾನ್ಯರು ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಬಹಳ ಪ್ರಮುಖವಾಗಿರುವಂತಹ ವಿಷಯ ಇದಾಗಿರೋ ಕಾರಣಕ್ಕೆ ಪ್ರಶ್ನೋತ್ತರ ಅವಧಿಯನ್ನ ಸ್ವಲ್ಪ ಮುಂದೂಡಿ ಈ ವಿಷಯವನ್ನ ಬಹಳ ಮಹತ್ವವನ್ನು ತಗೊಳ್ಬೇಕು. ಇನ್ನು ಯಾರ್ಯಾರ ಮೇಲೂ ಕೇಸ್ ದಾಖಲಾಗುವಂತ ಘಟನೆಗಳು ಹಾವೇರಿನಲ್ಲಿ ನಡೆದಿತ್ತು. ಸೇವಕರ ಬಂಧನಗಳು ಹನುಮಧ್ವಜ ಹಾಕದಂತ ಅವ್ರ ಮೇಲೆ ಮಾಡಿದೆ. ಇಲ್ಲ ಅನ್ನುವಂತ ಮಾಡಿದ ತಕ್ಷಣ ಆದ್ಯತೆಯನ್ನು ತಗೊಳ್ಬೇಕು ನೀವು. ಈಗ ನೋಡಿ ನಿಮ್ಮ ಕಾಳಜಿ ದಯವಿಟ್ಟು ಕಳೆದ ಅಧಿವೇಶನದ ನಂತರ ಇದುವರೆಗೂ ರಾಜ್ಯದ ಜನ ಆತಂಕಕ್ಕೊಳಗಾಗಿದ್ದಾರೆ. ಈಗ ಇಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲ ಕುಸಿದು ಬಿದ್ದಿದೆ. ರೇಪ್ಗಳು, ಮರ್ಡರ್ಗಳು, ಹೇಳ್ತೀನಿ ಮರ್ಡರ್ಗಳು ಭಂಗ ಮಾಡಿ ಚರ್ಚೆ ಮಾಡೋಣ, ಎಲ್ಲ ಚರ್ಚೆ ಮಾಡೋಣ, ಚರ್ಚೆ ಮಾಡೋಣ, ಚರ್ಚೆ ಮಾಡೋಣ. ಅಧ್ಯಕ್ಷರೇ ಏನ್ ತೊಂದ್ರೆ ಇಲ್ಲ. ಇಲ್ಲ ಅಧ್ಯಕ್ಷರೇ ಚರ್ಚೆ ಮಾಡೋಣ, ಜಸ್ಟಿಸ್ ವೀರಪ್ಪ ಕಮಿಟಿನೂ ಮಾಡೋಣ, ಎಲ್ಲರೂ ಮಾಡೋಣ, ಅಜೆಂಡಾ ಪ್ರಕಾರ ಹೋಗೋಣ. ಆಯ್ತಪ್ಪ. ಕರ್ನಾಟಕದ ರೈತರಿಗೆ ನಿಮ್ ಸರ್ಕಾರ ಬಂಧನ ಮಾಡಿದೆ ಸರ್. ಮಧ್ಯಪ್ರದೇಶದಲ್ಲಿ ಸ್ವಲ್ಪ ಅಧ್ಯಕ್ಷರೇ ರೈತರು ಅವರಿಗೆ ಬಂಧನ ಮಾಡಿದ್ದಾರೆ, ಈಗ ಮಾಡಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡಲಿ. ಅದ್ರ ಬಗ್ಗೆ ಇವ್ರ ಧ್ವಜ ಹಾಕ್ಬೇಕಂತೆ. ಈಗ ಕರ್ನಾಟಕದ ರೈತರ ಬಗ್ಗೆ ಕೇಳಕ್ ಇಷ್ಟ ಇಲ್ಲ. ಪ್ರತಿಭಟನೆ ಮಾಡೋಣ, ಯಾವ್ದು ತಗೊಳ್ಬೇಕು ಅಂತ ಅಲ್ಲಿಗೆ ಬೆಳಿಗ್ಗೆ 9 ಗಂಟೆಗೆ ಬಂದು ನಿಮಗೆ ನೋಟಿಸ್ ಕೊಟ್ಟಿದ್ದೀವಿ. ಆ ನೋಟಿಸ್ ಅನ್ವಯ ಕ್ವಶನ್ ಅವರ್ ಬದಿಗೊತ್ತಿ ಲ್ಯಾಂಡ್ ಆರ್ಡರ್ ಬಗ್ಗೆ ಬದಿಗೊತ್ತಿ ತಗೊಳ್ಳೋದಕ್ಕೆ ಅವಕಾಶ ಇವರು ಏನು ಖಂಡಿತ ಹೃದಯನೂ ಇಲ್ಲ. ಇಲ್ಲದ್ರೆ ಲ್ಯಾಂಡ್ ಆರ್ಡರ್ ನಮಗಲ್ಲ. ಸರ್ಕಾರ ಪಲಾಯನ ಮಾಡಿ ಹೊರಟೋದ್ರು ಸರ್ಕಾರ. ಚರ್ಚೆ ಬುದ್ಧಿವಾದ ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲ ಬುದ್ಧಿವಂತರಲ್ಲಿ ಅವ್ರಿಗೆ INDA ಪಾರ್ಟ್ನರ್ಸ್ ಇದಾರಲ್ಲ, ಅವ್ರಿಗೆ ಬುದ್ಧಿವಾದ. ಈಗ ರಾಜ್ಯಕ್ಕೆ ಬೇಡ, ಇಲ್ಲಿ ಜನ ಬಗ್ಗೆ ನಾವು ಚರ್ಚೆ ಮಾಡುವ, ರಾಜ್ಯಕ್ಕೆ ಮಾತಾಡಬೇಡ. ನೀವು ಪ್ರತಿಪಕ್ಷ ನಾಯಕರು ಮಾತಾಡಿದ ವಿಚಾರ ಎಲ್ಲ ಕೂಡ ಮಿಕ್ಕಿದ ಈಗ ಬಾಲಕೃಷ್ಣ ಕೇಳಿ ಆಯ್ತು, ನೀವು ಹೇಳಿದ್ರಲ್ಲ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ
ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.